ಹಾಸನದಲ್ಲಿ ದಾಖಲಾದ ಅತ್ಯಾಚಾರ ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು 164 ಅಡಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ ಸಂತ್ರಸ್ತೆ, ಅಂದ್ರೆ ಅಪಹರಣಕ್ಕೆ ಒಳಗಾಗಿದ್ರಲ್ಲ ಆಕೆ. ಅಪ್ಪ ರೇವಣ್ಣ ಮತ್ತು ಮಗ ಪ್ರಜ್ವಲ್ ಇಬ್ಬರಿಗೂ ಸರಣಿ ಸಂಕಷ್ಟಗಳು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತು ಅಪಹರಣಕ್ಕೆ ಒಳಗಾಗಿದ್ದ ಸಂತ್ರಸ್ತೆಯಿಂದ 164 ಅಡಿಯಲ್ಲಿ ಅಂದರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಸಂತ್ರಸ್ತೆ ಹೇಳಿಕೆ ದಾಖಲಿಸಿದ್ರೆ ಮತ್ತೊಂದು ರೇಪ್ ಕೇಸ್ ಬೀಳುತ್ತೆ. ಅಂದರೆ ಈ ಪ್ರಕರಣದಲ್ಲಿ ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ದೂರು ಕೊಟ್ಟಿದ್ದು ಆ ಸಂತ್ರಸ್ತೆಯ ಮಗ ಮೊದಲಿಗೆ ದೂರು ಕೊಟ್ಟಿದ್ದು, ನಮ್ಮ ತಾಯಿ ಕಾಣೆಯಾಗಿದ್ದಾರೆ ಅಂತನ್ಬಿಟ್ಟು. ಅದಾದ ನಂತರ ಸಂತ್ರಸ್ತೆಯನ್ನು ಹುಡುಕಿದ್ದಾಯಿತು. ಆ ಅಪಹರಣ ಕೇಸ್ನಲ್ಲಿ ರೇವಣ್ಣ ಅವರ ಅರೆಸ್ಟ್ ಕೂಡ ಆಯಿತು. ಈಗ ಆಕೆ ಆ್ಯಕ್ಚುಲಿ ಅಪಹರಣಕ್ಕೊಳಗಾಕೋ ಆಗೋಕ್ಕೂ ಮೊದಲು ಆಕೆ ಸಂತ್ರಸ್ತೆ. ಹಾಗಾಗಿ ಆಕೆಯ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿತ್ತು, ಯಾರು ನಡೆಸಿದ್ರು, ಇದೆಲ್ಲವನ್ನ ಇವತ್ತು 164 ಅಡಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಒಂದು ವೇಳೆ ಸಂತ್ರಸ್ತೆ ನಿಜಕ್ಕೂ ಮನಸ್ಪೂರ್ವಕವಾಗಿ ಹೌದು ನನಗೆ ಅನ್ಯಾಯ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ, ಆ ತೀರ್ಮಾನಕ್ಕೆ ಬಂದು ಈಗ 164 ಸ್ಟೇಟ್ಮೆಂಟ್ ಕೊಡೋದಕ್ಕೆ ತಯಾರಾಗಿದ್ದಾರಾ ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಯಾಕೆಂದರೆ ಈಗಾಗಲೇ SIT ಅಧಿಕಾರಿಗಳು ಆಕೆಯ ಬಳಿಯಲ್ಲಿ ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡ್ಕೊಂಡಿರೋಂಥದ್ದು. ಯಾಕೆಂದರೆ ಶನಿವಾರ ಮಧ್ಯಾಹ್ನವಷ್ಟೇ ಆಕೆಯನ್ನು ರೆಸ್ಕ್ಯೂ ಮಾಡೋವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. ರೆಸ್ಕ್ಯೂ ಮಾಡಿದ ಬಳಿಕ ಶನಿವಾರ ಆಕೆ ಬಳಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಆಕೆ ಕಳೆದ ಕಿಡ್ನಾಪ್ ಆದ ಒಂದು 4-5 ದಿನಗಳ ಕಾಲ ತುಂಬ ಚಿತ್ರಹಿಂಸೆಯನ್ನು ಅನುಭವಿಸಿದ್ಲು. ಆ ಶಾಕ್ನಲ್ಲಿದ್ದು ಆ ಸಂದರ್ಭದಲ್ಲಿ SIT ಅಧಿಕಾರಿಗಳು ಆಕೆ ಬಳಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋಂಥದ್ದು ಸೂಕ್ತ ಅಲ್ಲ ಅಂತೇಳಿ SIT ಅಧಿಕಾರಿಗಳು ಕೂಡ ಹೇಳಿಕೆಗಳನ್ನು ದಾಖಲನ್ನು ಮಾಡ್ಕೊಂಡಿರಲಿಲ್ಲ. ಅಂದರೆ ಕಿಡ್ನಾಪ್ ಆದ ಸಂತ್ರಸ್ತೆ ಏನಿದ್ಲು, ಸಂತ್ರಸ್ತೆಯ ಸಂಬಂಧಪಟ್ಟಂತೆ ಆರೋಪಿ ರೇವಣ್ಣ ಬಂಧನಕ್ಕೊಳಗಾಗಿದ್ದಾರೆ ಅಂತೇಳಿ ಯಾವಾಗ ಸಂತ್ರಸ್ತೆಗೆ ಮಾಹಿತಿ ತಲುಪುತ್ತೆ, ಸಂತ್ರಸ್ತೆಗೆ ವಿಚಾರ ತಿಳಿಯುತ್ತೆ, ಆ ಸಂದರ್ಭದಲ್ಲಿ ಅವರ ವಿರುದ್ಧ ಹೇಳಿಕೆ ಕೊಡಲಿಕ್ಕೆ ಆಕೆಗೂ ಒಂದು ಧೈರ್ಯ ಬಂದಿರುವಂಥದ್ದು. ಯಾಕೆಂದರೆ ರೇವಣ್ಣ ಅವರೇನಾದರೂ ಹೊರಗಡೆ ಇದ್ದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಅಂದುಕೊಂಡು ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಿರ್ಲಿಲ್ಲ. ಬಂಧನ ಆದ ಬಳಿಕ ನಿನ್ನೆ ಅಷ್ಟೇ ಆಕೆ ಹೇಳಿಕೆಗಳನ್ನು SIT ಅಧಿಕಾರಿಗಳ ಮುಂದೆ ದಾಖಲನ್ನು ಮಾಡಿರುವಂಥದ್ದು. ದಾಖಲನ್ನು ಮಾಡಿದ ಸಂದರ್ಭದಲ್ಲಿ ಆಕೆಗೆ ಆದಂಥ ಅನ್ಯಾಯ ಇರ್ಬೋದು, ಜೊತೆಗೆ ಆಕೆ ಮನೆ ಕೆಲಸ ಮಾಡಬೇಕಾದ್ರೆ ನಡೆದಂಥ ಕೆಲವೊಂದು ದೌರ್ಜನ್ಯ ವಿಚಾರಗಳೇನಿತ್ತು ಆ ವಿಚಾರಗಳನ್ನೆಲ್ಲ ಕೂಡ ಆಕೆ ಹೇಳ್ಕೊಂಡಿರೋಂಥದ್ದು. ಅದು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರೋಂಥದ್ದು. ಪೊಲೀಸರ ಮುಂದೆ ಹೇಳಿಕೆ ಮುಂದೊಂದು ದಿನ ಬದಲಾಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅದನ್ನು ಚಾನ್ಸ್ ತಗೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈಗ ಎರಡೂ ಪ್ರಕರಣಗಳಲ್ಲಿ ಯಾವ ರೀತಿಯಲ್ಲಿ ಸಂತ್ರಸ್ತೆಯನ್ನು 164ನ ಅಡಿಯಲ್ಲಿ ಸ್ಟೇಟ್ಮೆಂಟನ್ನು ಮಾಡಿಸಿದ್ದಾರೆ, ಅದೇ ರೀತಿಯಲ್ಲಿ ಈ ಸಂತ್ರಸ್ತೆಗೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಬಹುತೇಕ ಇವತ್ತು ಸಂಜೆ 4 ಗಂಟೆಗೆ ಆಕೆಯ ಹೇಳಿಕೆಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ಹೇಳಿಕೆಗಳನ್ನು ದಾಖಲು ಮಾಡಿಸುವಂಥದ್ದು. ದಾಖಲು ಮಾಡಿಸಿದ ಬಳಿಕ ಆಕೆ ಯಾವ ರೀತಿ ಹೇಳಿಕೆ ಕೊಡ್ತಾಳೆ ಆ ಹೇಳಿಕೆಯನ್ನು ಆಧರಿಸಿ ಮತ್ತೊಂದಿಷ್ಟು ಪ್ರಕರಣಗಳು ದಾಖಲಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇವತ್ತು ಆಕೆ ಕೊಡ್ತಕ್ಕಂಥ ಹೇಳಿಕೆ ಇದು ರೇವಣ್ಣ ಅವರ ಜಾಮೀನು ಅರ್ಜಿಯ ಮೇಲೂ ಪರಿಣಾಮ ಬೀರುತ್ತೆ. ಜಾಮೀನು ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಆಕೆಯ ಹೇಳಿಕೆಯ ಮೇಲೆ ಅವಲಂಬಿತವಾಗಿದೆ.